ಸರ್ ನಮಸ್ತೆ. ನಮಸ್ಕಾರ ಸರ್. ಸೊ ಬಿಗ್ ಬಾಸ್ ನೋಡ್ತೀರಾ ನೀವು? ಹೌದು ಸರ್, ನೋಡ್ತೀವಿ. ಸೊ ಎಲ್ಲ ಸೀಸನ್ನ ನೋಡಿದ್ದೀರಾ? ಹೌದೌದು. ಸೊ ಇಷ್ಟು ಸೀಸನಲ್ಲಿ ನಿಮಗೆ ಯಾರು ಫೇವ್ರೇಟು ಅಂತ ಕಂಟೆಸ್ಟೆಂಟು? ಕಂಟೆಸ್ಟೆಂಟಾ? ಹಾಂ. ಒಂದು ಸಾರಿ ವಿಜಯ ರಾಘವೇಂದ್ರ ಅವರು ಭಾಳ ಇಷ್ಟ ಆದರು ನಮಗೆ. ವಿಜಯ ರಾಘವೇಂದ್ರ ಅವ್ರು ಸಾರಿ ಟ್ರೋಫಿ ಗೆದ್ದರು. ಹಾಗೆಯೇ ಇನ್ನೂ ಕೆಲವರು ನೆನಪಿಲ್ಲ, ನನಗೆ ನೋಡಿದ್ದೀನಿ, ಅವರು ನೆನಪಿಲ್ಲ ಆ್ಯಕ್ಚುಲಿ. ಸೊ ಶೈನ್ ಶೆಟ್ಟಿ ಅವರು ಇವತ್ತು ರಿಲೀಸ್ ಆಗಿದೆ ಒಂದು ಚಿತ್ರ. ಹೌದು, ನೋಡಿದೆ. ಜಸ್ಟ್ ಮ್ಯಾರಿಡು ಇವತ್ತು ರಿಲೀಸ್ ಬಂತು. ಅಂಕಿತಾ ಅಮರ್ ಅವ್ರು ಮಾಡ್ತಾ ಇದ್ದಾರೆ. ಹೌದು. ಸೊ ಲಾಸ್ಟ್ ಸೀಸನಿಂದನೇ ಕಿಚ್ಚ ಸುದೀಪ್ ಅವರು ನಾನು ಬಿಗ್ ಬಾಸ್ನ ಹೋಸ್ಟ್ ಮಾಡೋದಿಲ್ಲ ಅಂತ ಹೇಳಿದರು. ಹೌದೌದು. ಸೊ ಮತ್ತೆ ಮೂವಿ ಇದು ರಿಯಾಲಿಟಿ ಶೋ ಟೀಮು ಅವರನ್ನು ಕನ್ವಿನ್ಸ್ ಮಾಡಿ ಮತ್ತೆ 3 ವರ್ಷಕ್ಕೆ ಅಪಾಯಿಂಟ್ ಮಾಡಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವರು ಬಿಗ್ ಬಾಸ್ಗೆ ಒಂದು ದೊಡ್ಡ ಆಸ್ತಿ. ಅವರಂಥ ನಿರೂಪಣೆ ಬೇರೆಯವರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅವರ ಒಂದು ಭಾಷಾ ಶೈಲಿ, ಆ ಧ್ವನಿ ಇದೆಯಲ್ಲ, ಧ್ವನಿಯ ಏರಿಳಿತ, ಇದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಬಿಗ್ ಬಾಸನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಅವರಿಂದ ಕಲಿಬೇಕು. ಆದ್ದರಿಂದ ಆ ಬಿಗ್ ಬಾಸ್ ನಿರೂಪಣೆಗೆ ಕಿಚ್ಚ ಸುದೀಪ್ ಅವರೇ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸೊ ಅವರ ಜಾಗದಲ್ಲಿ ಬೇರೆಯವ್ರನ್ನ ಊಹಿಸಿಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ಲ? ಬೇರೆಯವ್ರಿಗೂ ಅಷ್ಟು ಸರಿಯಾಗಿ ಮಾಡ್ತಾರೆ ಅನ್ನೋ ಊಹೆ, ಕಲ್ಪನೆ ನನಗಿಲ್ಲ. ಯಾಕೆಂದರೆ ಇವರು ಹುಟ್ಟು ಕಲಾವಿದರು, ಸುಮಾರು ಚಿತ್ರಗಳಲ್ಲಿ ಮಾಡಿದ್ದಾರೆ, ಎಲ್ಲ ಭಾಷೆ ಮೇಲೆ ಪ್ರಭುತ್ವ ಸಾಧಿಸಿದ್ದಾರೆ. ಹೀಗಾಗಿ ಅವರು ಖಂಡಿತ ಈ ಬಿಗ್ ಬಾಸನ್ನು ಯಾವ ಭಾಷೆಯಲ್ಲಿ ಕೊಟ್ಟು ನಿರ್ವಹಿಸುವಂಥ ಸಾಮರ್ಥ್ಯ ಇದೆ ನನ್ನ ಅಭಿಪ್ರಾಯದಲ್ಲಿ. ಸೊ ಕೆಲವು ದಿನಗಳ ಹಿಂದೆ ಬಿಗ್ ಬಾಸ್ ಸೀಸನ್ 12ನ ಲೋಗೋನ ಲಾಂಚ್ ಮಾಡಿದ್ರು. ಹೌದು. ಸೊ ನೋಡಿದ್ದೀರಾ? ನೋಡಿದ್ದೆ ಸರ್. ಸೊ ಪ್ರತಿದಿನ ಬರ್ತಾ ಇದೆ, ನೋಡ್ತಾ ಇದ್ದೀನಿ. ಸೊ ಈ ವರ್ಷದಲ್ಲಿ ಸ್ವಲ್ಪ ಕನ್ನಡದ ಆದ್ಯತೆನೇ ಜಾಸ್ತಿ ಕೊಟ್ಟಿದ್ದಾರೆ. ಹೌದು, ಕೊಡಬೇಕು ಸರ್. ಕನ್ನಡಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಆಮೇಲೆ ಬೇರೆ ಭಾಷೆಗಳು, ನಾವು ಬೇರೆ ಭಾಷೆಗಳನ್ನ ಪ್ರೀತಿಸೋಣ, ಹಾಗಂತ ನಮ್ಮ ಭಾಷೆನ ಯಾವುದೇ ಕಾರಣಕ್ಕೂ ಮರೆಯಬಾರ್ದು. ನಮ್ಮ ಭಾಷೆಗೆ ಮೊದಲನೇ ಜಾಗ, ನಂತರ ಆಮೇಲೆ ಬೇರೆ ಇತರ ಭಾಷೆಗಳು. ಇದನ್ನು ಕನ್ನಡಿಗರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಕನ್ನಡೇತರರು ಕನ್ನಡ ನಾಡಲ್ಲಿ ಬಂದ ಮೇಲೆ ನೀವು ಹೊಟ್ಟೆಪಾಡಿಗೋಸ್ಕರ ಬರ್ತೀರಾ, ಬಂದ ಮೇಲೆ ಇಲ್ಲಿ ಭಾಷೆನ ಖಂಡಿತವಾಗಿ ಕಲಿಬೇಕು. ಇವತ್ತಿಗೂ ಎಷ್ಟೋ ಜನ ತಮಿಳರು, ತೆಲುಗರಿರ್ಬೋದು, ಅವರ ಭಾಷೆಯಲ್ಲೇ ಮಾತಾಡ್ತಾ ಇದ್ದಾರೆ ಹೊರತು ಕನ್ನಡನ ಕಲ್ತಿಲ್ಲ. ಇದು ನಿಜಕ್ಕೂ ವಿಷಾದನೀಯ ಸಂಗತಿ. ಯಾಕೆಂದರೆ ನಿಮಗೆ ಅನ್ನ ಕೊಡ್ತಾ ಇರೋದು ಕರ್ನಾಟಕ. ಆದ್ದರಿಂದ ಕರ್ನಾಟಕದ ಭಾಷೆಯನ್ನು ನೀವು ಬಳಸಲೇಬೇಕು. ಕನ್ನಡದ ಮಣ್ಣಲ್ಲಿ ಅನ್ನ ತಿಂದ ಮೇಲೆ ಕನ್ನಡಕ್ಕೆ ನೀವು ವಿಶ್ವಾಸ ದ್ರೋಹ ಬಗೆಬಾರ್ದು. ಇದು ನನ್ನ ಫಸ್ಟ್ ಅಭಿಪ್ರಾಯ ಸರ್. ಸೊ ಇತ್ತೀಚಿನ ದಿನಗಳಲ್ಲಿ ಸೀಸನ್ 12ಗೆ ಈ ಸ್ಪರ್ಧಿಗಳ ಹೆಸರು ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ ಯಾರು ಬರ್ಬೋದು ಅಂತ ನಿಮಗೆ ಗೊತ್ತಿರೋ ಹೆಸರು? ನಾನು ಅದನ್ನು ನೋಡಿಲ್ಲ ಸರ್, ಸ್ಪರ್ಧಿಗಳು ಯಾರು ಅಂತ ನೋಡಿಲ್ಲ. ಇನ್ನೂ ನೋಡಿದ ಮೇಲೆ ಹೇಳ್ಬೋದು ನಾನು. ಮುಂದಿನ ಸಂದರ್ಶನದಲ್ಲಿ ನೋಡ್ಕೊಂಡು ನಾನು ಹೇಳ್ತೀನಿ ಸರ್. ಖಂಡಿತ ಸರ್, ಖಂಡಿತ. ಸೊ ಲೋಗೋ ಮಾತ್ರ ನೋಡ್ತಾ ಇದ್ದೀನಿ ಈಗ. ಯಾರ್ಯಾರು ಸ್ಪರ್ಧಿಗಳು ಅಂತ ಇದು ಗೊತ್ತಾಗಿಲ್ಲ ನನಗೆ.